ಟೈಮ್ ಬಂದು 9:11 ಆಗೈತಿ. ಪ್ರೀ ಮಾರ್ಕೆಟ್ ಕ್ಲೋಸ್ ಆಗಿ ಇವಾಗ ಮಾರ್ಕೆಟ್ ಓಪನ್ ಆಗೋಕ್ಕೆ ಇನ್ನೂ 4 ನಿಮಿಷ ಐತಿ. ಲೆಟ್ಸ್ ಸಿ ಯಾವ ರೀತಿ ಓಪನ್ ಆಕೈತಿ. ಆ್ಯಂಡ್ ಫಸ್ಟ್ ಕ್ಯಾಂಡಲ್ದಾಗ ಏನಾದರೂ ನಮ್ಗೆ ಲೆವೆಲ್ಸ್ದಾಗ ಸಿಕ್ತಂದ್ರೆ ಫಸ್ಟ್ ಕ್ಯಾಂಡಲ್ದಾಗ ಟ್ರೇಡ್ ಮಾಡೋಣ, ಇಲ್ಲಾಂದ್ರೆ ಒಂದು ಸ್ವಲ್ಪ ವೇಟ್ ಮಾಡಿ ಟ್ರೇಡ್ ಮಾಡೋಣ. ಇನ್ನು 3 ನಿಮಿಷ 3 ಸೆಕೆಂಡ್. ಕ್ವಾಂಟಿಟಿ ನೋಡ್ರಿ, ಈ ಕಡೆ 525 ಐತಿ, ಈ ಕಡೆ 600 ಐತಿ. ಯಾವ ಕಡೆ ಕ್ವಾಂಟಿಟಿ ಹೊಡಿಬೇಕು ಅನ್ನೋದ ಪ್ಲ್ಯಾನ್ ಮಾಡಿಟ್ಟೇನಿ. $26,000 ಏನು ರೌಂಡ್ ನಂಬರ್ ಐತಲ್ಲ, ಸೊ ಅದೇನಾದರೂ ರೆಸಿಸ್ಟೆನ್ಸ್ ಆಗಿ ವರ್ಕ್ ಮಾಡ್ಬೋದಾ. ಅಕ್ಸೆಪ್ಟ್ ಮಾಡೋಣ. ಒಂದು ಮಿನಿಟ್ದಾಗ ಲೆವೆಲ್ಸ್ ಆನ್ ಮಾಡಿಟ್ಟೇನಿ. ನಮ್ಮಲ್ಲೇ ಒಂದು ನಾಯ್ಸ್ ಇರ್ತೈತಿ, ಯಾಕಂದ್ರೆ ಬೆಳಿಗ್ಗೆ ರೊಟ್ಟಿ ಅದು ಮಾಡ್ತಿರ್ತಾರೆ ನಮ್ಮಲ್ಲೇ. ಸೊ ತಪ್ಪು ತಿಳ್ಕೊಬೇಡ್ರಿ. ಏನು ಮಾಡೋಕ್ಕೆ ಬರೋದಿಲ್ಲ. ಗೊತ್ತಿಲ್ಲ ಶಿವನೇ ದಾರಿ. 9:14 ಆಯ್ತಾ, ಇನ್ನೊಂದು ನಿಮಿಷ ಐತಿ ಮಾರ್ಕೆಟ್ ಓಪನ್ ಆಗಕ್ಕೆ. ಲೆಟ್ಸ್ ಓಪನ್ ಕುಲ್ಜಾ ಸಿಮ್. ಶಿಟ್, $5,000 ಚಿಲ್ಲರ್ ತೋರಿಸಿತ್ತಪ್ಪ. $5,000 ಚಿಲ್ಲರ್ ತೋರಿಸಿತ್ತು ಮಾರ್ಕೆಟ. ಏನು ಮಾಡೋರು ಹೇಳ್ರಿ. ನೋಡಿರ್ಬೋದು ನೀವು ಸ್ಕ್ಯಾಲ್ಪ್ ಯಾವ ರೀತಿ ಆಯ್ತು ಅಂತೇಳಿ. 150ಗೆ ಬೈಯಿಂಗ. ಲೆವೆಲ್ಸ್ ಯಾವ ರೀತಿ ಮಾರ್ಕ್ ಮಾಡಿಟ್ಟಿದೆ, ಎಕ್ಸಾಕ್ಟ್ ಲೆವೆಲ್ಸ್ ಮಾರ್ಕ್ ಮಾಡಿಟ್ಟಿದೆ. $5,500 ತೋರಿಸಿತ್ತು. ಇರಲಿ, ಫಸ್ಟ್ ಸ್ಕ್ಯಾಲ್ಪ್ ಆಗೈತಿ. ಲೆಟ್ಸ್
ವೇಟ್ ಫಾರ್ ಸಮ್ ಟೈಮ್. ಸೆಲ್ಲೆಲ್ಲ ಐತೆ ನೋಡೋಣ, ಆಪ್ಷನ್ದಾಗ ಹೋಗಿ 5 ಪಾಯಿಂಟ್ ನೀವು ನೋಡಿರ್ಬೋದ. ಆ್ಯಕ್ಚುಲಿ ಎಷ್ಟು ತೋರ್ಸತ್ತಿತ್ತದ 5,000 ಚಿಲ್ಲರ್ ತೋರ್ಸತ್ತಿತ್ತು. ಈಗ ಮೂಮೆಂಟಮ್ ಬಂದು ನಾನು ಈ ರೀತಿ ಬಾಕ್ಸ್ ಏನಿರ್ತಲ್ಲ ಲೆವೆಲ್ಸ್ಗಳು ಭಾರಿ ವರ್ಕ್ ಆಕ್ಕವ. ಸೊ ನಾನು ಇದ್ರ ಬೇಸ್ ಮೇಲೆ ನಾನು ಟ್ರೇಡ್ ಮಾಡ್ತೀನಿ. ಆ್ಯಂಡ್ ಫಸ್ಟ್ ಕ್ಯಾಂಡಲ್ದಾಗ ನಾನು ಗ್ಯಾಮ್ಲಿಂಗ್ ಮಾಡೋದಿಲ್ಲ, ಯಾಕಂತಂದ್ರೆ ಇಲ್ಲಿ ನೋಡ್ರಿ ಈ ಲೆವೆಲ್ಸ್ಗೆ ಸಪೋರ್ಟ್ ಐತಿ. ಈ ಏರಿಯಾದಾಗ ಮಾರ್ಕೆಟ್ ಏನಾದರೂ ಈ ಏರಿಯಾದಾಗ ಏನಾದರೂ ಮಾರ್ಕೆಟ್ ಓಪನ್ ಐತಂದ್ರೆ ಇಲ್ಲಿ ಸಪೋರ್ಟ್ ಇರ್ತಾವೆ ನೋಡ್ರಿ. ಈ ಏರಿಯಾದಾಗ ಏನಾರ ಮಾರ್ಕೆಟ್ ಓಪನ್ ಐತಂದ್ರೆ ಇಲ್ಲೇನು ಸೆಲ್ಲರ್ಸ್ ಏನು ಸೆಲ್ ಮಾಡ್ಕೊತಾರಲ್ಲ ಪ್ರೀಮಿಯಮ್, ಅವ್ರದ್ದು ಸ್ಟಾಪ್ ಲಾಸ್ ಹಿಟ್ ಮಾಡೋಕ್ಕೆ ಮಾರ್ಕೆಟ ಮೂಮೆಂಟಮ್ ಮಾಡ್ತೈತಿ. ಸೊ ಇದೇ ಬೇಸ್ ಮೇಲೆ ನಾನು ಟ್ರೇಡ್ ಮಾಡ್ತೀನಿ. ಆ್ಯಂಡ್ ನಾನು ಕೀ ಲೆವೆಲ್ಸ್ ಇರ್ತಾವೆ, ಆ ಕೀ ಲೆವೆಲ್ಸ್ ಮೇಲೆ ಟ್ರೇಡ್ ಮಾಡಿ ಎಕ್ಸಿಟ್ ಆಗಿಬಿಡ್ತೀನಿ. ಬಟ್ ಒಂದು ಒಳ್ಳೆ ಪ್ರಾಫಿಟ್ ತೋರ್ಸೋದಿತ್ತ ಎಕ್ಸಿಟ್ ಆಗೋ ಮಟ್ಟನ ಅದು ಎಲ್ಲಿಗೆ ತೋರಿಸುತ್ತೆ ಅಂತಂದ್ರೆ ಎಕ್ಸಿಟ್ ಆಗ್ಬೋದು ಒಂದು ಸ್ವಲ್ಪ ವೇಟ್ ಮಾಡೋದಿತ್ತು. ನಾನು ಒಂದು ಸ್ವಲ್ಪ ವೇಟ್ ಮಾಡಿದ್ರು 5,000 ಏನೋ ಚಿಲ್ಲರ್ ತೋರಿಸಿರ್ತದೆ. ಎಷ್ಟು ಓಕೆ, ಯಾಕಂದ್ರೆ ಫಸ್ಟ್ ಟ್ರೇಡ್ ನಮ್ದು ಏನಾದರೂ ಆ ರೀತಿ ಒಂದು ಒಳ್ಳೆ ಪ್ರಾಫಿಟ್ ಕೊಡ್ತಂತಂದ್ರೆ ನಾವು ಡೇನ ಇಲ್ಲೇ ಕ್ಲೋಸ್ ಮಾಡಿಬಿಡ್ಬೋದು. ಯಾಕಂದ್ರೆ ನಂದು ಡೇ ಟಾರ್ಗೆಟ್ ಇರ್ತೈತಿ 3,000 4,000 5,000 ಮ್ಯಾಕ್ಸಿಮಮ್ ಟಾರ್ಗೆಟ್ ಇರ್ತೈತಿ. ಇನ್ನೊಂದು ಒಳ್ಳೆ ಪ್ರಾಫಿಟ್ ಆಗಿತ್ತು. ಸೊ ಇವತ್ತು ಒಳ್ಳೆ ಪ್ರಾಫಿಟ್ ಎಕ್ಸ್ಪೆಕ್ಟ್ ಮಾಡಿದ್ದೆ, ಬಟ್ ಮಾರ್ಕೆಟ್ ಏನು ಮಾಡಿದೆ ಅದೇ ಸರ್ಟನ್ ಏರಿಯಾದಾಗ 60 ಮಟ್ಟ ಹೋಯ್ತದ. ನಾ ಎಕ್ಸಿಟ್ ಆಗೋ ಮಟ್ಟ ಮತ್ತು 5 ರೂಪಾಯಿ ಮೈನಸ್ ಆಗ್ತದೆ. ಇಲ್ಲ ಅಂತಂದ್ರೆ ಒಂದು ಒಳ್ಳೆ ಪ್ರಾಫಿಟ್ನ 5,500 ರೂಪಾಯಿ ತೊಗೊಂಡ ಎಕ್ಸಿಟ್ ಆಗ್ಬೋದಿತ್ತು. ಬಟ್ ನೀವು ಈಗೇನು ನುಕ್ಸಾನ್ ಆಗಿಲ್ಲ, ಪ್ರಾಫಿಟ್ ಆಗೈತಿ. ಇದೇ ನನ್ನ ಸ್ಟ್ರಾಟಜಿ. ಈ ಏನು ಕೀ ಲೆವೆಲ್ಸ್ ಇರ್ತಾವಲ್ಲ ಅವನ್ನ ಈ ಹೈ ಟೈಮ್ ಫ್ರೇಮ್ದಾಗ ಮಾರ್ಕ್ ಮಾಡಿರ್ತೀನಿ. ಆ ಟೈಮ್ ಫ್ರೇಮ್ದಾಗ ಯಾವ ಲೆವೆಲ್ಸ್ ಬ್ರೇಕ್ಔಟ್ ಆಕೈತಲ್ಲ, ಸೊ ಅಲ್ಲಿ ನಾನು ಟ್ರೇಡ್ ಮಾಡ್ತೀನಿ. ನೋಡಿ ಇಲ್ಲಿ ಯಾವ ರೀತಿ ಮಾರ್ಕೆಟ್ ಈ ಲೆವೆಲ್ಸಿಂದ ಮೂಮೆಂಟಮ್ ಆಗೈತೆ ಅಂತೇಳಿ ಸಿಂಪಲ್ ಇರ್ತೈತಿ. ಭಾಳ ಜನ ಭಾಳ ಹೇಳಕ್ಕೆ ಬರ್ತಾರೆ ನಿಮ್ಗೆ ಆ ಇಂಡಿಕೇಟರ್ ಹಾಕೋರಿ ಈ ಇಂಡಿಕೇಟರ್ ಹಾಕೋರಿ, ಬಟ್ ಐ ಡೋಂಟ್ ಗಿವ್ ಶಿಟ್ ಅಬೌಟ್ ಟು ಇಂಡಿಕೇಟರ್ಸ್. ಐ ಓನ್ಲಿ ವರ್ಕ್ ಇನ್ ಮೈ ಲೆವೆಲ್ಸ್. ಇಲ್ಲಿ ನೋಡ್ರಿ ಲೆವೆಲ್ಸ್ ಹೆಂಗೆ ವರ್ಕ್ ಆಗೈತೆ ಅಂತ. ಶಿಟ್ ಇಲ್ಲೊಂದು ಲೆವೆಲ್ಸ್ ಐತಿ 7 ಮಿನಿಟ್ದಾಗ ನೋಡಿಲ್ಲ, 10 ಮಿನಿಟ್ದಾಗ ಬ್ರೇಕ್ ಆಗ್ಬಂದಿತ್ತು. ಇದೇನು 38 ರೂಪೀಸ್ ಏನಾದರೂ ಬ್ರೇಕ್ ಅಂತಂದ್ರೆ ಒಳ್ಳೆ ಮೂಮೆಂಟಮ್ ಬರ್ತಿದೆ. ಅದೇ ರೀತಿ ಇಲ್ಲಿ ನೋಡ್ರಿ ಇದು ಎಲ್ಲಿದೆ ಹೋಗಿತ್ತು ನೋಡ್ರಿ 120ದಿಂದ ನಾವು ರಿಫ್ರೆಶ್ ಮಾಡ್ದಂಗೆ ಅದ್ರ ಪ್ರೈಸ್ ಬೇರೆ ತೋರಿಸ್ತಿದ್ದ. ನಮಗೆ ಎಲ್ಲಿ ತೋರ್ಸೋದೈತೆ ನೋಡ್ರಿ ಈಗ 7 ಮಿನಿಟ್ದಾಗ ಎಲ್ಲಿ ತೋರ್ಸೈತೆ ನೋಡ್ರಿ, 10 ಮಿನಿಟ್ದಾಗ ಎಲ್ಲಿ ತೋರ್ಸೈತೆ ನೋಡ್ರಿ ಕ್ಯಾಂಡಲ್. ಸೊ ರಿಫ್ರೆಶ್ ಹೆಂಗೆ ಮಾಡ್ತಾರಲ್ಲ ಹಂಗಿದ್ರ ರೇಟ್ ತೋರಿಸ್ತೈತಿ. ಶಿಟ್ ಬ್ರೇಕ್ಔಟ್ ಆಯ್ತು, ಬ್ರೇಕ್ ಆಯ್ತು. ಇಲ್ಲೊಂದು ರೆಡ್ ಕ್ಯಾಂಡಲ್ ಆಗಬೇಕಿತ್ತು, ಅಂದ್ರೆ ಒಳ್ಳೆ ಎಂಟ್ರಿ ಮಾಡೋಕೆ ಸಿಗ್ತೈತೆ. ಈಗ ಗ್ರೀನ್ ಕ್ಯಾಂಡಲ್ ಆಗುವಾಗ ಎಂಟ್ರಿ ಮಾಡೋದು ಸ್ವಲ್ಪ ರಿಸ್ಕ್ ಆಕೈತಿ. ಯಾಕಂತಂದ್ರೆ ಅಂದರೆ ಇಲ್ಲೇನು ಬೈ ಮಾಡಿರ್ತಾರಲ್ಲ ಇವರು ಪ್ರಾಫಿಟ್ ಬುಕ್ಕಿಂಗ್ ಮಾಡ್ಬೇಕು. ಒಂದು ರೆಡ್ ಕ್ಯಾಂಡಲ್ ಬರ್ತೈತಿ, ಆ ರೆಡ್ ಕ್ಯಾಂಡಲ್ ಹೈ ಕ್ರಾಸ್ ಆದಮೇಲೆ ನಾವು ಬೈ ಮಾಡ್ಬೋದು. ಶಿಟ್ ಹಿಂಗೆ ಮಾಡಿಬಿಡ್ತೈತೆ ನೋಡಿ ಮಾರ್ಕೆಟ್. ಇವತ್ತು ಎಕ್ಸ್ಪೈರಿ ಬೇರೆ ಐತಲ್ಲ, ಮಾರ್ಕೆಟ್ ಈ ರೀತಿ ದುಂಡೆ ಹಾಕೈತಿ. ಏನು ಮಾಡೋಕ್ಕೆ ಬರ್ತದೆ. ನೋಡತ್ತೀನಿ ಈ ಲೆವೆಲ್ಸ್ ಬೈ ಮಾಡ್ಬೋದು ಅಂತ. ರೆಡ್ ಕ್ಯಾಂಡಲ್ ಬಂದಿಲ್ಲ, ಅಲ್ಲಿ ಪ್ರೈಸ್ ಡೌನ್ ಬಂತು ನೋಡ್ರಿ. ಪ್ರೈಸ್ ಒಮ್ಮೆ ಕ್ಲೋಸಿಂಗ್ ಎಲ್ಲ ಆಗೈತಿ ಆ್ಯಂಡ್ ಓಪನ್ ಎಲ್ಲ ಐತೆ ನೋಡ್ರಿ. ಈ ರೀತಿ ಮಾಡ್ತಾರೆ ಮಾರ್ಕೆಟ್ದಾಗ ಟ್ರ್ಯಾಪ. ಸೊ ಅದಕ್ಕೋಸ್ಕರ ಟ್ರೇಡ್ ಮಾಡಬೇಕಿದ್ರೆ ಲೆವೆಲ್ಸ್ ನೋಡಿ ಟ್ರೇಡ್ ಮಾಡ್ಬೇಕು. ಆ್ಯಂಡ್ ಒಂದು ರೆಡ್ ಕ್ಯಾಂಡಲ್ ಬೇಕಾಗ್ತೈತಿ. ಈ ರೀತಿ
ರನ್ನಿಂಗ್ ಕ್ಯಾಂಡಲ್ದಾಗ ಎಂಟ್ರಿ ಫಸ್ಟ್ ಕ್ಯಾಂಡಲ್ದಾಗ ಅಷ್ಟೇ ಮಾಡ್ಬೋದು. ಯಾಕಂದ್ರೆ ಅದು ನಿಮ್ಮ ಲೆವೆಲ್ಸ್ ಗೊತ್ತಿದ್ರೆ ಇಲ್ಲಾರ ಗ್ರೀನ್ ಕ್ಯಾಂಡಲ್ದಾಗ ಅದು ನಾವು ಇದು ಬ್ರೇಕ್ಔಟ್ ಆಯ್ತು ಅಂತೇಳಿ ಇಲ್ಲಿ ಬೈ ಮಾಡೋಕ್ಕೆ ಹೋದ್ರೆ ಏನಾಗ್ತೈತೆ ನೋಡಿರಿ, ಆಲ್ಮೋಸ್ಟ್ ಪ್ರಾಫಿಟ್ನ ತಿಂದುಬಿಡ್ತೀವಿ. ಈಗೇನು ಪ್ರಾಫಿಟ್ ಮಾಡ್ಕೊಂಡಿದ್ದಲ್ಲ, ಸೊ ಆ ಪ್ರಾಫಿಟ್ನ ತಿಂದುಬಿಡ್ತಾವೆ. ಸೊ ಅದಕ್ಕೋಸ್ಕರ ಟ್ರೇಡ್ ಮಾಡಬೇಕಾದ್ರೆ ಭಾಳ ಕೇರ್ಫುಲ್ಲಾಗಿ ಟ್ರೇಡ್ ಮಾಡಬೇಕು. ಈಗ ಇದೇನು ರೆಡ್ ಕ್ಯಾಂಡಲ್ ಬಂದಿತ್ತಲ್ಲ, ಈ ಥರ ಹೈ ಕ್ರಾಸ್ ಅಂತಂದ್ರೆ ಒಂದು 600 ಕ್ವಾಂಟಿಟಿ ಹಾಕಿ ಟ್ರೇಡ್ ಪಂಚ್ ಮಾಡ್ತೀನಿ. ನೋಡೋಣ, ಏನಾದರೂ ಒಂದು ಒಳ್ಳೆ ಆಪರ್ಚುನಿಟಿ ಸಿಕ್ಕರೆ ಮತ್ತು ವೀಡಿಯೋ ಮಾಡಿ ಹಾಕ್ತೀನಿ. ಯಾರ್ಯಾರು ಈ ವಿಡಿಯೋ ನೋಡಿರಿ, ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿರಿ, ಆ್ಯಂಡ್ ನನ್ನ ಲೆವೆಲ್ಸ್ ಇಷ್ಟ ಆದಲ್ಲಿ ನಮ್ಮ ಚಾನಲ್ನ ಫಾಲೋ ಮಾಡಿ, ಆ್ಯಂಡ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇದೇ ರೀತಿ ಒಳ್ಳೆ ಕಂಟೆಂಟ್ನ ತೊಗೊಂಡು ಬರ್ತೀನಿ. ಸೊ ನನ್ನ ಇನ್ಸ್ಟಾಗ್ರಾಮ್ ಐಡಿನೂ ಚೆಕ್ಔಟ್ ಮಾಡೋದ್ರಿ, ಯಾರ್ಯಾರು ಫಸ್ಟ್ ಟೈಮ್ ನೋಡುತ್ತೀರಿ. ಸೊ ಥ್ಯಾಂಕ್ ಯು, ತುಂಬ ಧನ್ಯವಾದಗಳು. ಬಾಯ್ ಗೈಸ್.